ಸೊ ನಟ ದರ್ಶನ್ ನಿಂದ ಹಣಬಲ ಅಭಿಮಾನಿ ಬಳಗ ದುರ್ಬಳಕೆ ಮಾಡಿಕೊಂಡಿರುವಂತ ಆರೋಪ ಕಳೆದ ಬಾರಿಯ ರಿಮಾಂಡ್ ಕಾಪಿಯಲ್ಲಿ ಕೂಡ ಹಾಕಿದ್ರು ಅದನ್ನ ಈ ಬಾರಿ ಇನ್ನೊಂದಿಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸಾಕ್ಷಿದಾರರಿಗೆ ಬೆದರಿಕೆ ಒಡ್ಡುವಂತದ್ರ ಬಗ್ಗೆ ಪೊಲೀಸರು ಆತಂಕವನ್ನ ವ್ಯಕ್ತಪಡಿಸ್ತಾ ಇರೋದೀಗ. ಸೊ ವ್ಯವಸ್ಥಿತ ರೀತಿಯಲ್ಲಿ ಸಾಕ್ಷ್ಯ ನಾಶ ಸಾಧ್ಯತೆ ಇದೆ. ಹೇಗಾಗತ್ತೆ ಸರ್ ಸಾಕ್ಷ್ಯ ನಾಶ ಮಾಡಕ್ಕೆ? ಯಾವುದೇ ಕಾರಣಕ್ಕೂ ಕೂಡ ಜಾಮೀನು ನೀಡದಂತೆ ಎಸ್ಪಿಪಿ ಅವರು ವಾದವನ್ನ ಮಂಡಿಸಿದ್ದಾರೆ. ಜಾಮೀನು ನೀಡಬೇಡಿ ಅಂತ. ಎಕ್ಸಾಕ್ಟ್ಲಿ ದ ಪಾಯಿಂಟ್. ಸೊ ನಟ ದರ್ಶನ್ ನಿಂದ ಹಣಬಲ ಅಭಿಮಾನಿ ಬಳಗ ದುರ್ಬಳಕೆ ಮಾಡಿಕೊಂಡಿರುವಂತ ಆರೋಪ ಇದೆ. ಅಲ್ಲಿ ಅಭಿಮಾನಿಗಳನ್ನ ಇಂತಹ ಕೃತ್ಯಕ್ಕೆ ಬಳಕೆ ಮಾಡಿಕೊಂಡಿರೋದು ದುರದೃಷ್ಟಕರದ. ಆಕ್ಚುಲಿ ನನ್ನ ಸಹೋದ್ಯೋಗಿಗೆ ಮುರಳೀಧರ್ ನನ್ನ ಸಂಪರ್ಕದಲ್ಲಿದ್ದಾರೆ. ಮುರಳೀಗ ಕಳೆದ ಬಾರಿಯೂ ಕೂಡ ರಿಮಾಂಡ್ ಕಾಪಿಯಲ್ಲಿ ಹೇಳ್ತಾ ಇದ್ರು A1 ಆರೋಪಿ ಏನಿದ್ರು ಅವರೇ ಇದಕ್ಕೆಲ್ಲ ಮೂಲ ಕಾರಣ. A2 ಏನಿದ್ದಾರೆ ಅವರ ಹಣಬಲದಿಂದಾಗಿ ಎಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಇಡೀ ಚಿತ್ರದಲ್ಲಿ ಇಡೀ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಇವರಿಂದಾನೇ ಆಗಿದೆ ಅನ್ನೋದಕ್ಕೆ ತುಂಬಾ ಸ್ಟ್ರಿಕ್ಟ್ ಆಗಿ ಪೊಲೀಸರು ನಿಂತ್ಕೊಂಡಂಗೆ ಕಾಣಿಸ್ತಾ ಇದೆ. ಸಾಕ್ಷಿಗಳೆಲ್ಲ ಅವರ ಸುತ್ತನೇ ತಿರುಗೋ ರೀತಿಯಲ್ಲೇ ಇದೆ ಅಲ್ವಾ? ರಿಮಾಂಡ್ ಕಾಪಿಯನ್ನು ನೋಡ್ತಾ ಇದ್ರೆ ಹಾಗೆ ಇದೆ ಮುರಳಿ. ಖಂಡಿತ ಅರುಣ, ಯಾಕಂದ್ರೆ ಪ್ರಮುಖವಾಗಿ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಆ ಉಲ್ಲೇಖವನ್ನ ಮಾಡದ ಬಳಿಕ ಅವರು ಕಳೆದ ರಿಮೈಂಡ್ ಕಾಪಿಯಲ್ಲೂ ಕೂಡ ಇದೇ ಮಾಹಿತಿಯನ್ನ ಹೇಳಿದ್ರು. ಅಭಿಮಾನಿಗಳ ಬಲ ಮತ್ತು ಹಣದ ಬಲವನ್ನ ಅವರು ದುರುಪಯೋಗನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇದರಲ್ಲಿ ಇರುವಂತಹ 17 ಜನ ಆರೋಪಿಗಳ ಪೈಕಿ ಒಂದು 11 ಜನ ಆರೋಪಿಗಳು ಅವರೆಲ್ಲ ಅವರ ಅಭಿಮಾನಿಗಳಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅವರನ್ನ ದುರ್ಬಳಕೆಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅವರ ಹಣದ ಬಲ ಏನಿತ್ತು ಅಂದ್ರೆ ಅವರ ಮನೆಯಲ್ಲಿ ಸಿಕ್ಕಂತ 37,40,000, ಅದಾದ ನಂತರ ಪ್ರದೋಷ್ ಇನ್ನೊಬ್ಬ ಆರೋಪಿ ಪ್ರದೋಷ್ನ ಬಳಿಯಲ್ಲಿ ಸಿಕ್ಕಂತ 30 ಲಕ್ಷ ಹಣ ಏನಿತ್ತು, ಇದೆಲ್ಲ ಸೇರಿ ಒಟ್ಟಾರೆ 70 ಲಕ್ಷ ಹಣವನ್ನ ಈ ವಿಚಾರಕ್ಕೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ಹಣಬಲವೂ ಕೂಡ ಇದೆ. ಜೊತೆಗೆ ಅವರು ಇನ್ನೊಂದು ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಈ ಪ್ರಕರಣದಲ್ಲಿ ಭಾಗಿಯಾಗದೇ ಇದ್ದಂಥವ್ರು, ಈ ಪ್ರಕರಣದಲ್ಲಿ ಇಲ್ಲದೆ ಇದ್ದಂತ ಅಂದ್ರೆ ಆ ಘಟನೆ ನಡೆದಂತ ಸ್ಥಳದಲ್ಲಿ ಇಲ್ಲದೆ ಇದ್ದಂತ ಕಾರ್ತಿಕ ಅಲಿಯಾಸ್ ಕಪ್ಪೆ, ಯಾಕೆಂದ್ರೆ ಆತನು ಕೂಡ ರೌಡಿ ಶೀಟರ್ ಆಗಿರುವಂತದ್ದು. ಆತನ ಜೊತೆಯಲ್ಲಿ ನಿಖಿಲ್ ನಾಯ್ಕ್ ಮತ್ತು ಕೇಶವ ಮೂರ್ತಿ, ಇವ್ರು 3 ಜನನ ಕೂಡ ಶರಣಾಗತಿ ಆಗ್ಬೇಕು, ಯಾವುದೋ ಒಂದು ಫೈನಾನ್ಸ್ ವಿಚಾರಕ್ಕೆ ನಾವು ಗಲಾಟೆಯನ್ನ ಮಾಡ್ಕೊಂಡು ಬಿಟ್ವಿ. ಆ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದೀವಿ ಅಂತೇಳಿ ಪೊಲೀಸರ ಮುಂದೆ ಶರಣಾಗತಿ ಆಗಿರುವಂತದ್ದು. ಈ ವಿಚಾರ ಗೊತ್ತಾದ ಬಳಿಕ ಪೊಲೀಸರು ಮುಂದೆ ಬೇರೆ ಬೇರೆ ತನಿಖೆಯನ್ನ ಮಾಡಿ ಅದಾದ ಬಳಿಕ ದರ್ಶನ್ ಇರ್ಬೋದು ಮತ್ತು ಒಂದಷ್ಟು ಜನನ ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಿದ್ರು. ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ತನ್ನ ಹಣದ ಮೂಲಕ ಆ ಬೇರೆ ಅಂದ್ರೆ ಪ್ರಕರಣದಲ್ಲೇ ಭಾಗಿಯಾಗದಿರುವಂತ ಆರೋಪಿಗಳನ್ನ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಶರಣಾಗತಿಯನ್ನ ಮಾಡುವಂಥದ್ದು. ಅದಾದ ನಂತರ ನಾವು ಕೋರ್ಟ್ ನಲ್ಲಿ ಬಿಡಿಸ್ಕೊಂಡು ಬರ್ತೀವಿ ಮತ್ತು ಅದರ ಖರ್ಚು ವೆಚ್ಚಗಳೇನಿತ್ತು ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ರು, ಒಂದು ಮಾತನ್ನ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಆ 3 ಜನ ಆರೋಪಿಗಳು ಪೊಲೀಸರ ಮುಂದೆ ಶರಣಾಗತರ ಆಗಿದ್ದಂಥದ್ದು. ಅದೆಲ್ಲಾನು ಕೂಡ ಈಗ ಪೊಲೀಸರ ರಿಮೈಂಡ್ ಕಾಪಿ ಏನಿತ್ತು, ರಿಮೈಂಡ್ ಕಾಪಿಯಲ್ಲಿ ಇದನ್ನೆಲ್ಲ ಕೂಡ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾ ಇರುವಂತದ್ದು. ಅರುಣ್, ರಿಮೈಂಡ್ ಕಾಪಿಯನ್ನ ಓದ್ತಾ ಇದ್ರೆ ಇಡೀ ಚಿತ್ರಣ ಹೇಗೆ ನಡೆದಿದೆ ಈ ಕೊಲೆ ಪ್ರಕರಣ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಎಲ್ಲೂ ಕೂಡ ಡೈವರ್ಟ್ ಆಗೋ ರೀತಿಯಲ್ಲಿ ಪ್ರಕರಣ ಕಾಣಿಸ್ತಾನೆ ಇಲ್ಲ. ನೇರವಾಗಿ ಸ್ಟ್ರೇಟ್ ಹಿಟ್ ಆಗಿನೇ A1, ಅದರಲ್ಲಿ A2 ಸ್ಪಷ್ಟವಾಗಿ ನಿಂತ್ಕೊಳ್ತಾರೆ. ಇನ್ನುಳಿದಂಥವರು ಅಲ್ಲಲ್ಲೇ ಇದಕ್ಕೆ ತಕ್ಕಂತೆ ಪಾತ್ರಧಾರಿಗಳಾಗಿ ಕಾಣಿಸಿಕೊಳ್ತಾರೆ. A1 ಹೇಳುವಂಥದ್ದು, A2 ಪ್ಲಾನ್ ಮಾಡುವಂಥದ್ದು, ಇನ್ನುಳಿದಂಥವ್ರು ಪಾತ್ರಗಳು.